ಈಗ ಆಪರೇಷನ್ ಸಿಂಧೂರದಲ್ಲಿ ನಾವು ನೋಡಿದಾಗ ಈ ಬಾರಿ ಪಾಕಿಸ್ತಾನ ಮೋಸ್ಟ್ಲಿ ಇತಿಹಾಸದಲ್ಲಿ ಯಾವತ್ತು ಎಣಿಸಿರಲಿಲ್ವೇನೋ ಅಂತ ಅನಿಸುತ್ತೆ. ಯಾಕಂದರೆ ಎಂತೆಂಥ ಚೀನಾದ ಒಂದು ಸೂಪರ್ಸಾನಿಕ್ ಮಿಸೈಲ್ಗಳನ್ನು ಅದನ್ನು ಬಳಕೆ ಮಾಡಿದ್ರು ಕೂಡ ಈ ಬಾರಿ ತುಂಬ ಒಳ್ಳೆ ಏರ್ ಡಿಫೆನ್ಸ್ ಸಿಸ್ಟಮ್ ನಮ್ಮದು ಪರ್ಫಾರ್ಮೆನ್ಸ್ ಮಾಡ್ತು S-400. ಇನ್ನು ಮತ್ತೊಂದೆಡೆ ದೊಡ್ಡ ದೊಡ್ಡ ದೇಶಗಳು ಬಂದು ದಾಳಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಉಕ್ರೇನು ರಷ್ಯಾ ವಿರುದ್ಧ ಸಣ್ಣ ಪುಟ್ಟ ಡ್ರೋನ್ಗಳನ್ನು ಬಳಕೆ ಮಾಡಿಕೊಂಡು ಭಾರಿ ತಿರುಗೇಟನ್ನು ಕೂಡ ಕೊಡುತ್ತೆ. ಇವತ್ತಿನ ವಾರ್ಫೇರಲ್ಲಿ ನಾವು ನೋಡಿದಾಗ ಈ ಒಂದು ವೆಪನ್ ಸಿಸ್ಟಮಲ್ಲಿ ಅಂತ ನೋಡಿದಾಗ ಭಾರತ ಮುಂದಿನ ದಿನಗಳಲ್ಲಿ ಯಾವ ರೀತಿ ವೆಪನ್ ಸಿಸ್ಟಮನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ? ಯಾಕಂದರೆ S-400 ಇದ್ದಿದ್ದಕ್ಕೆ ನಾವು ತುಂಬ ಒಳ್ಳೆ ತಿರುಗೇಟನ್ನು ಕೊಡೋದಕ್ಕಾಯಿತು ಪಾಕಿಸ್ತಾನಕ್ಕೆ. ಮುಂದಿನ ದಿನಗಳಲ್ಲಿ ಈ ಯುದ್ಧಗಳಿಗಾಗಲಿ ಅಥವಾ ಸೈನ್ಯಕ್ಕಾಗಲಿ ಯಾವ ರೀತಿ ಒಂದು ವೆಪನ್ ಸಿಸ್ಟಮನ್ನು ಡೆವಲಪ್ ಮಾಡ್ಕೊಳ್ಬೇಕು? ನಮ್ಮದು ಫಸ್ಟ್ ಆಫ್ ಆಲ್ ನಾವು ಇದೇನಪ್ಪ ಅಂದರೆ ಡೆಫಿಷನ್ಸಿ ಇರೋದು ಏರ್ಫೋರ್ಸಲ್ಲಿದೆ. ಹೌದು, ಏರ್ಫೋರ್ಸ್ದಲ್ಲಿ 42 ಸ್ಕ್ವಾಡ್ರನ್ಸ್ ಏನಪ್ಪ ಅಂದರೆ ನಮಗೆ ಬೇಕೇ ಬೇಕು. ಅದನ್ನು ಮೊದಲು ಫುಲ್ಫಿಲ್ಮೆಂಟ್ ಮಾಡಬೇಕು. ಅದಾದ ನಂತರ ಮಿಸೈಲ್ ಸಿಸ್ಟಮ್ ಅಂದರೆ ಈ ಮಿಸೈಲ್ಸ್ ಪರಮಾಣು ಇದೇ ಇದೆ. ಇದು ಏನಂತಂದರೆ ನಿಮ್ಮ ಕೌಂಟರ್ ಪಾರ್ಟ್ ಅಡ್ವರ್ಸರಿ ಅವ್ರ ಹತ್ರ ಏನು ವೆಪನ್ಸ್ ಇದೆ ಅದನ್ನು ಕೌಂಟರ್ ಮಾಡೋಕ್ಕೆ ಆ ಟೆಕ್ನಾಲಜಿನೇ ಬೇಕು, ಆ ವೆಪನ್ನೂ ಬೇಕು. ಈಗ ಅನ್ಫಾರ್ಚುನೇಟ್ಲಿ ಇಂಡಿಜಿನೇಷನ್ ನಾವೇ ತಯಾರು ಮಾಡ್ತಕ್ಕಂಥದ್ದು ಏನಂತಂದ್ರೆ ಏರ್ಕ್ರಾಫ್ಟ್ಸ್ ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು, ನಮ್ಮ ತಾಕತ್ತಿನಿಂದ ತಯಾರು ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸ್ಪೀಡಪ್ ಮಾಡಬೇಕು. ಯಾಕಂದ್ರೆ ಬೇರೆಯವ್ರ ಮೇಲೆ ನಿರ್ಭರ ಆಗ್ಲಿಕ್ಕೆ ಹೋಗಬಾರ್ದು. ನಾವು ಯಾವುದೋ ವಿಮಾನ ತೇಜಸ್ ತಯಾರು ಮಾಡಲಿ ಅಥವಾ ಮುಂದೆ ಇನ್ನೊಂದು ವಿಮಾನ ತಯಾರು ಮಾಡಲಿ, ಸೊ ಒಂದು ಪಾರ್ಟ್ ಅಮೆರಿಕದಿಂದ ಬರ್ತಿರ್ತದೆ, ಇನ್ನೊಂದು ಪಾರ್ಟ್ ಏನಂತಂದ್ರೆ ಇಸ್ರೇಲ್ದಿಂದ ಬರ್ತಾ ಇದೆ, ಮೂರನೇ ಪಾರ್ಟ್ ಇಲ್ಲಿ ಬರ್ತಾ ಇದೆ. ಅಂಥ ಟೈಮ್ದಾಗ ಏನಂತಂದ್ರೆ ಇದು ಪ್ರೋಗ್ರೆಸ್ ಸ್ಲೋ ಆಗ್ತದೆ, ತುಂಬಾ ಸ್ಲೋ ಆಗ್ತದೆ. ಈಗ GE ಇಂಜಿನ್ಸ್ ಅವ್ರು ಕೊಡ್ತಾ ಇಲ್ಲ, ಇವರು ಏರ್ಕ್ರಾಫ್ಟ್ ಬೇಕಂತ GE ಇಂಜಿನ್ಸ್ ಯಾರು ಅಮೆರಿಕ. ಆಮೇಲೆ ರಫೇಲ್ ತಗೊಂಡ್ವಿ, ರಫೇಲ್ ತಗೊಂಡ ನಂತರ ಸೋರ್ಸ್ ಕೋಡ್ ಕೊಡ್ತಾ ಇಲ್ಲ ಫ್ರಾನ್ಸ್. ಅದ್ರದ್ದು ಏನಪ್ಪ ಅಂದ್ರೆ ಈಗ ಸೋರ್ಸ್ ಕೋಡ್ ಕೊಡ್ಬೇಕು, ಅದನ್ನ ಸೋರ್ಸ್ ಕೋಡ್ ಹೈಡ್ ಮಾಡಿದ್ದಾರೆ. ಸೊ ಈ ಥರ ಟೆಕ್ನಾಲಜಿ ವೆಪನ್ರಿ ನಮಗೆ ದೇರ್ ಇಸ್ ನೋ ಆಪ್ಷನ್. ಏರ್ಫೋರ್ಸ್ ಬಿಲ್ಡ್ ಮಾಡಲೇಬೇಕು. ಏರ್ಫೋರ್ಸ್ದಲ್ಲಿ ಕ್ರಿಟಿಕಲ್ ಡೆಫಿಷನ್ಸಿ ಇದೆ. ನಾವು ಆಪರೇಷನ್ ಸಿಂಧೂರ ಆದ ನಂತರವೂ ಕೂಡ ಏರ್ ಚೀಫ್ ಮಾರ್ಷಲ್ ಅವರು ಓಪನ್ ಅಪ್ ಆಗಿ ಹೇಳಿದ್ರು ಈ ವಿಚಾರನ. ನಮಗೇನಾದರೂ ಒಂದು ವೆಪನ್ ಸಿಸ್ಟಮ್ಸ್ ಬೇಕು, ಫೈಟರ್ ಜೆಟ್ಗಳು ಬೇಕು ಅಂತಂದರೆ ಬರೀ ಆಶ್ವಾಸನೆಯನ್ನು ಮಾತ್ರ ತೋರಿಸ್ತಾ ಇದ್ದೀರಾ, ನಮ್ಮ ದೇಶದಲ್ಲೇ ನಾವು ಇದನ್ನೆಲ್ಲ ಕಂಪ್ಲೀಟ್ಲಿ ಡೆವಲಪ್ ಮಾಡಿ ನಾವೇ ಅದನ್ನು ಉತ್ಪಾದನೆ ಮಾಡೋದು ಯಾವಾಗ ಅನ್ನೋಂಥ ಪ್ರಶ್ನೆನ ಅವರು ಕೂಡ ಮಾಡಿದ್ರು. ಕರೆಕ್ಟ್. ಹೀಗಾಗಿ ಎಲ್ಲೋ ಒಂದೆಡೆ ನಾವು ನೋಡಿದಾಗ ಸ್ಥಳೀಯವಾಗಿ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ನಾವು ಸ್ವಲ್ಪ ಹಿಂದೆ ಉಳಿತಾ ಇದ್ದೀವಿ ಅಂತ ಈ ವಿಚಾರದಲ್ಲಿ. ಎಸ್, ನೋ ಡೌಟ್. ಸ್ಥಳೀಯವಾಗಿ ಇದೇನಂತಂದರೆ ಈಗ ನೋಡು, ತೇಜಸ್ ಕ್ರಾಶ್ ಆಯಿತು ಏರ್ ಶೋ ದುಬೈದಲ್ಲಿ, ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದ್ದಾವೆ. ಹೌದು, ಕ್ರಾಶ್ ಆಯ್ತು ಅಂತಂದರೆ ಅದಕ್ಕೆ ಏನೋ 101 ರೀಸನ್ಸ್ ಇರ್ಬೋದು. ಬಟ್ ಇದು ಏನಪ್ಪ ನಮ್ಮದು ಡೆವಲಪ್ಮೆಂಟಿಗೆ ಒಂದು ಸ್ವಲ್ಪ ಡೆಂಟ್ ಆಯಿತು. ಸೊ ಅದೇ ಥರ ಈಗ ಏನಂತಂದರೆ ನಿಮ್ಮ ಕೌಂಟರ್ ಪಾರ್ಟ್ಸ್, ಈಗ ನಾವು ಯು ಆರ್ ನಾಟ್ ಗೋಯಿಂಗ್ ಟು ಫೈಟ್ ಎ ವಾರ್ ವಿತ್ ಏನಂತಂದರೆ ಅಮೇರಿಕಾ, ಯು ಆರ್ ನಾಟ್ ಗೋಯಿಂಗ್ ಟು ಫೈಟ್ ಎ ವಾರ್ ವಿತ್ ಲೆಟ್ ಅಸ್ ಇಂಗ್ಲೆಂಡ್, ಫ್ರಾನ್ಸ್, ದೂರ ದೇಶಗಳು. ನೀವು ಏನಂತಂದರೆ ಕಾನ್ಸಂಟ್ರೇಟ್ ಮಾಡೋದು ಎರಡು ಫ್ರಂಟ್ ಇದೆ, 2 ಫ್ರಂಟ್ಸ್, ಚೈನಾ ಆ್ಯಂಡ್ ಇದು. ಈಗ ಬೈ ಚಾನ್ಸ್ ಚೈನಾ ಪಾಕಿಸ್ತಾನ ಕಂಬೈನ್ ಮಾಡಿ ಬಂದ್ರಪ್ಪ ಅಂದ್ರೆ ಇಂಡಿಯಾದು ಪೊಸಿಷನ್ ತುಂಬ ಕಷ್ಟ ಆಗುತ್ತೆ. ಹೌದು. ಈಗ ಮತ್ತೊಂದೆಡೆ ನಾವು ನೋಡಿದಾಗ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗೋಸ್ಕರನೂ ಕೂಡ ನಾವು ಡಿಪೆಂಡ್ ಆಗಿದ್ದೀವಿ. ಈ ನಡುವೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ ಇದೆ ಡಿಫೆನ್ಸ್ ಸಿಸ್ಟಮಿಗೆ ಅಂತ ಲಾಸ್ಟ್ ಟೈಮ್ ಮಾತಾಡಬೇಕಾದ್ರೆ ಅವರು ಹೇಳ್ತಾಯಿದ್ರು, ಏರ್ ಚೀಫ್ ಮಾರ್ಷಲ್ ಅವರು ಹೇಳ್ತಾಯಿದ್ರು, ತುಂಬ ಕಡಿಮೆ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ನಾವು ತುಂಬ ಕಡಿಮೆ ದುಡ್ಡು ಕೊಡ್ತಾ ಇದ್ದೀವಿ ಅಂತ. ಸರ್ಕಾರ ಇನ್ಮೇಲೆ ಏನಾದರೂ ಈ ಬಗ್ಗೆ ಫೋಕಸ್ ಮಾಡುತ್ತೆ ಅಂತ ಏನಾದರೂ ಅನ್ಸುತ್ತಾ? ಇಲ್ಲ, ಸರ್ಕಾರ ಇದು ಸ್ಪೀಡಪ್ ಮಾಡಬೇಕು, ಪ್ರೈವೇಟ್ ಪ್ಲೇಯರ್ಸ್ ಇದರಲ್ಲಿ ಬರಬೇಕು. ಯಾಕಂದರೆ HAL ಎಷ್ಟು ಮಾಡ್ಬೇಕಷ್ಟು ಮಾಡಿದ್ದಾರೆ, ಸಾಧ್ಯ ಆದಷ್ಟು ಅದು ಮಾಡಿದ್ದಾರೆ. ಯಾಕಂದರೆ ಇದುವರೆಗೆ ಎಲ್ಲ ಏನಪ್ಪ ಅಂದರೆ ಎಕ್ವಿಪ್ಮೆಂಟ್ಸು, ಹೆಲಿಕಾಪ್ಟರ್ಸು, ಅವು ಬಂದದ್ದೆಲ್ಲ HALದಿಂದನೇ ಬಂದಿದ್ದಾವೆ. ಬಟ್ ನೀವು ಪ್ರೊಡಕ್ಷನ್ ಮಾಡಿ, ನೀವು ಸ್ಟಾಕ್ ಮಾಡಿ ಇಟ್ಕೊಂಡದ್ದು ಏರ್ಫೋರ್ಸ್ ಆಗಲಿ, ಹೆಲಿಕಾಪ್ಟರ್ಸ್ ಆಗಲಿ, ಮಿಸೈಲ್ಸ್ ಆಗಲಿ, ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗು, ನಾಳೆ ಈಗ ಏನಪ್ಪ ಅಂದರೆ ಸೈಮಲ್ಟೇನಿಯಸ್ಲಿ ಯು ಹ್ಯಾವ್ ಟು ಸಿ ನಿನ್ನ ಎನಿಮೀಸ್ ಹತ್ರ ಏನೇನಿದೆ, ಯಾವ ಥರ ವೆಪನ್ ಇದೆ, ಅದು ಕೌಂಟರ್ ಮಾಡೋಕ್ಕೆ ಯಾವ ವೆಪನ್ ಕೌಂಟರ್ ಮಾಡಬೇಕು. ಈಗ ರಫೇಲ್ ಇದೆ, ರಫೇಲ್ ಏನಪ್ಪ ಅಂತಂದ್ರೆ ಚೈನೀಸ್ ಮಿಸೈಲ್ಸ್ ಹೊಡಿತಾರೆ, ಅದು ದೇ ಹ್ಯಾವ್ ಗಾಟ್ ಪವರ್ಫುಲ್ ಮಿಸೈಲ್ಸ್, ದೇ ಕ್ಯಾನ್ ಸೆಲ್ ಇಟ್ ಟು ಪಾಕಿಸ್ತಾನ. ಸೊ ಇದೆಲ್ಲ ಚೈನಾದಲ್ಲಿ ಏನು ವೆಪನ್ ಸಿಸ್ಟಮ್ ಇದೆ. ಈಗ ಅವರು 5.5 ಜನರೇಷನ್ಗೆ ಹೋಗ್ತಾ ಇದ್ದಾರೆ, 6 ಜನರೇಷನ್ಗೆ. ಎಸ್ 5.5 ಜನರೇಷನಲ್ಲಿ. ಈಗ ರಫೇಲ್ ಅಂದ್ರೆ ಇದು ಇಟ್ ಇಸ್ ನಾಟ್ ಎ 5th ಜನರೇಷನ್ ಏರ್ಕ್ರಾಫ್ಟ್, ಇಟ್ ಇಸ್ ಓನ್ಲಿ 4.5 ಜನರೇಷನ್. 5th ಜನರೇಷನ್ ಏರ್ಕ್ರಾಫ್ಟ್ಸ್ ಬೇಕು, ಮಿನಿಮಮ್ ಬೇಕು. ಮಿನಿಮಮ್ 5th ಜನರೇಷನ್ ಏರ್ಕ್ರಾಫ್ಟ್ಸ್ ಬೇಕೇ ಬೇಕು. ವೆನ್ ಯುವರ್ ಕೌಂಟರ್ ಪಾರ್ಟ್ಸ್ನ ನೀವು ಏನಂತಂದ್ರೆ ಫೈಟ್ ಮಾಡ್ಬೇಕಂತಂದ್ರೆ ಅವ್ರಿಗೇನೋ ಒಂದು ಸ್ಟೆಪ್ ಅಹೆಡ್ ಇರಬೇಕು.
ಬಟ್ ಇದು 4.5 ಆಗಲಿ ಫೋರ್ತ್ ಜನರೇಷನ್ ಆಗಲಿ 5th ಜನರೇಷನ್ ಆಗಲಿ ಇದು ಟೆಕ್ನಾಲಜಿ ಬೇಸ್ಡ್ ಒಂದೊಂದು ಏನಂತಂದರೆ 5th ಜನರೇಷನ್ ಏರ್ಕ್ರಾಫ್ಟದಲ್ಲಿ ಏನಿದೆ ಅಂದರೆ ಅದರದ್ದು ಬಿಗ್ಗೆಸ್ಟ್ ಸ್ಟೆಲ್ತ್ ಮೇಂಟೈನ್ ಮಾಡ್ತದೆ, ಅಂದರೆ ಕಾಂಟ್ ಡಿಟೆಕ್ಟ್ ಇನ್ ದ ರಡಾರ್. ಹೌದು ಹೌದು ಹೌದು